ಎರಡೂ ಥರದ ಮಾತುಗಳು, ಕಹಿಯಾದ ಮಾತನ್ನು ಆಡಲಿಕ್ಕೆ ಬರ್ತದೆ, ಸಿಹಿಯಾದ ಮಾತನ್ನು ಕೂಡ ಆಡಲಿಕ್ಕೆ ಬರ್ತೈತಿ. ಒಳ್ಳೆಯ ಮಾತನ್ನು ಆಡೋದು. ಕೆಲವು ಸಂದರ್ಭದೊಳಗೆ ಆಡುವಂತಹ ಮಾತುಗಳು ಬಹಳಷ್ಟು ಬೆಲೆ ಉಳ್ಳಂತಹ ಮಾತುಗಳು. ಸಂದರ್ಭ ಮೀರಿ ಆಡುವ ಮಾತಿಗೆ ಬೆಲೆ ಇರೋದಿಲ್ಲ. ಹೊತ್ತಿಗೆ ಒದಗಿದ ಮಾತು ಸತ್ತವನು ಎದ್ದಂತೆ. ಕೆಲವು ಸಂದರ್ಭ ಇರ್ತಾವ. ನನ್ನ ಜೀವನದಲ್ಲಿ ಅಂತಹದ್ದೊಂದು ಘಟನೆ ನಡೀತು 18 ವರ್ಷದ ಹಿಂದೆ. ನಮ್ಮ ತಾಲೂಕಿನ ಹಿರಿಯರೊಬ್ಬರು ಒಂದು ಒಳ್ಳೆ ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತನ್ನು, ಒಂದೇ ಒಂದು ಮಾತನ್ನು ಆಡಿದರು. ಯಾರಾದರೂ ವೈಯಕ್ತಿಕ ಭೇಟಿ ಆದಾಗ ಬೇಕಾದ್ರೆ ಹೇಳ್ತೀನಿ ನಾನು ನಿಮಗೆ ಅದನ್ನು, ಯಾವುದು ಏನು ಪ್ರಸಂಗ ಅಂತ. ಆ ಒಂದು ಮಾತು ಈ ಸ್ಥಿತಿಗೆ ತಂದು ನಿಲ್ಲಿಸ್ತು. ಹೊತ್ತಿಗಾಗುವಂತಹ ಮಾತುಗಳನ್ನು ಆಡ್ರಿ. ಯಾರ್ದೋ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಪ್ರಾಣ ಉಳಿಯುವ ಮಾತನ್ನು ಆಡ್ರಿ. ಮಾತು ಕೆಲವರನ್ನ ಬದುಕಿಸುತ್ತೆ, ಬದುಕಬೇಕನ್ನೋರನ್ನ ಕೊಲ್ಲಿಸುತ್ತೆ, ಸಾಯಿಸುತ್ತೆ. ಬದುಕಬೇಕನ್ನೋರನ್ನ ಸಾಯಿಸುವಂಥ ಮಾತುಗಳನ್ನು ಆಡಲಿಕ್ಕೆ ಬರ್ತದೆ, ಸಾಯ್ತೀವಿಗನ್ನೋರನ್ನ ಬದುಕಿಸುವಂತಹ ಮಾತುಗಳನ್ನು ಆಡಲಿಕ್ಕೆ ಬರ್ತದೆ. ನಾವು ಬದುಕುವ ಮಾತುಗಳನ್ನು ಆಡಬೇಕೇ ಹೊರತಾಗಿ, ಬದುಕಿಸುವ ಮಾತುಗಳನ್ನು ಆಡಬೇಕೇ ಹೊರತಾಗಿ ಕೊಲ್ಲುವ ಮಾತುಗಳನ್ನು, ಸಾಯಿಸುವ ಮಾತುಗಳನ್ನು, ನೋಯಿಸುವ ಮಾತುಗಳನ್ನು ಆಡಬಾರ್ದು ಅಂತ. ಮಾತು ಮುತ್ತು ಆಗಬಲ್ಲದು, ಮಾತು ಮೃತ್ಯುನೂ ಆಗಬಲ್ಲದಲ್ಲ. ಅದು ಹೀಗೂ ಉಂಟು, ಅದು ಹಾಗೂ ಉಂಟು. ನೀವು ಯಾವುದಾದ್ರೂ ಕೆಲಸಗಳನ್ನು ಮಾಡೋ ಸಂದರ್ಭ ಬಂದಾಗ ಏನು ಮಾಡಬೇಕು ಅಂತಂದರೆ, ಒಂದಿಷ್ಟು ಆಡಲಾರ್ದಂಗೆ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, 3 ವರ್ಗ ಮಾಡಿಡ್ತಾನಂತ. ಆಡದಲೇ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿಯೂ ಮಾಡದವನು ಅಧಮಾಧಮನು. ಏನು ವಿಶೇಷ ಇಲ್ಲ ಇದು. ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡುವಾಗ ಆಡಲಾರ್ದಂಗೆ ಮಾಡು. ಆಡಿದ ಮೇಲೆ ಮಾಡಿದಿ ಅಂತಂದ್ರೆ ಮಧ್ಯಮ ಅನಿಸಿಕೊಳ್ತೀವಿ. ನೀನು ಆಡಿದ ಮಾತನ್ನು ಮಾಡದೇ ಇದ್ದಾಗ, ನಡತೆಯಲ್ಲಿ ತರದೇ ಇದ್ದಾಗ ಅಧಮರಲ್ಲಿ ಅಧಮ ಅನಿಸಿಕೊಳ್ತೀಯ. ಒಳ್ಳೆಯ ಮಾತುಗಳನ್ನು ಆಡ್ತಾ ಇರು. ಆ ಮಾತಿಗೆ ಬಹಳಷ್ಟು ಬೆಲೆ ಇರ್ತದೆ. ನೀನು ಮಾತಿನಿಂದ ಶೋಭಿಸುವಂಥವನಾಗಬೇಕು. ನಿನ್ನಲ್ಲಿ ಒಳ್ಳೆಯ ಮಾತುಗಳಿದ್ರೆ ನಿನಗೆ ಯಾವ ಆಭರಣಗಳ ಅವಶ್ಯಕತೆ ಇಲ್ಲ, ಯಾವ ಆಭರಣಗಳ ಅವಶ್ಯಕತೆ ಇಲ್ಲ. ಕೇಯೋರಾಣನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನ ಅಲಂಕೃತ ಮೂರ್ಧ್ವಜ ವಾನೇಕಾಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಈ ಕೈಗೆ ಕಟ್ಟುವಂತಹ ಕಂಕಣಗಳದವಲ್ಲ, ಅವಕ್ಕ ಬೆಲೆ ಇಲ್ಲ. ತಳತಳ ಹೊಳೆಯುವಂತಹ ಚಂದ್ರಹಾರ ಅಂತ ಏನಿರ್ತದಲ್ಲ, ಅದಕ್ಕೆ ಬೆಲೆ ಇಲ್ಲ. ನೀತಿ ಶತಕದೊಳಗೆ ಈ ರೀತಿ ಬರೀತಾರೆ, ಏನು ಮಾತಿನ ಬೆಲೆ ಅಂತ. ಸ್ನಾನ ಮಾಡ್ತೀವಲ್ಲ, ಅದಕ್ಕಿಂತ ಪರಿಮಳದ ಗಂಧ ದ್ರವ್ಯಗಳನ್ನು, ಘಮಘಮ ಅನ್ನುವಂತಹ ವಸ್ತುಗಳನ್ನು ಸಿಂಪಡಿಸಿಕೊಳ್ತೀವಲ್ಲ, ಅದು ಅಲಂಕಾರವಲ್ಲ. ಹೂವು, ನಾನಾ ಥರದ ಹೂಗಳನ್ನು ಹಾಕ್ಕೊಳ್ತೀವಲ್ಲ, ಅದು ಅಲಂಕಾರವಲ್ಲ. ಕೇಶಗಳನ್ನು ವಿಧ ವಿಧವಾಗಿ ಅಲಂಕಾರ ಮಾಡಿಕೊಂಡು ಹಾಗೆ ಕಟಿಂಗ್ ಮಾಡಿಸೋದು, ಹೀಗೆ ಕಟಿಂಗ್ ಮಾಡಿಸೋದು, ಇವೆಲ್ಲ ಬಂದವಲ್ಲ, ಅದನ್ನೂ ಕೂಡ ಅಲ್ಲ. ಇದು ಯಾವುದೂ ಶೋಭಾಯಮಾನವಲ್ಲ, ಇದು ಅಲಂಕಾರವಲ್ಲ. ಇಂತಹ ಮಾತುಗಳಿಗೆ ಬೆಲೆ ಇಲ್ಲ. ಇವು ಏನು ಹೇಳಿದ್ನಲ್ಲಿ ಈಗ, ಇವೆಲ್ಲ ಒಂದಿಲ್ಲ ಒಂದಿನ ನಾಶ ಆಗುವಂಥವು. ಇವೆಲ್ಲ ಒಂದಿಲ್ಲ ಒಂದು ದಿನದೊಳಗೆ ನಾಶ ಆಗ್ತಾವೆ. ಕೆಲವು ಶೀಘ್ರದೊಳಗೆ ನಾಶ ಆಗ್ತವೆ, ಕೆಲವು ತಡವಾಗಿ ನಾಶ ಆಗ್ತವೆ. ನಾಶವಾಗದೇ ಇರುವಂತಹ, ಇನ್ನೊಬ್ಬರ ಬಾಳನ್ನು ಬೆಳಗುವಂತಹ ಯೋಗ್ಯವಾದ ಮಾತನ್ನು ಆಡು. ವಾಗ್ಭೂಷಣಂ ಭೂಷಣಂ. ಯಾವುದು ಭೂಷಣ ಮನುಷ್ಯನಿಗೆ ಅಂದರೆ ಒಳ್ಳೆಯ ಮಾತೇ ಭೂಷಣವೇ ಹೊರತಾಗಿ ಉಳಿದ ವಸ್ತುಗಳು ಭೂಷಣ ಅಲ್ಲ ಅಂತ. ಬಹಳಷ್ಟು ಅಲಂಕೃತವಾಗಿರುವಂತಹ ವೇಷಗಳನ್ನು ಧರಿಸಿಕೊಂಡು ಯಾರಿಗೂ ಉಪಯೋಗ ಆಗದೇ ಇರುವಂತಹ ಮಾತುಗಳನ್ನು ಆಡ್ತಾ ಇದ್ದರೆ ಆ ಮಾತಿಗೆ ಬೆಲೆ ಇಲ್ಲ. ಒಳ್ಳೆಯ ಮಾತುಗಳನ್ನು ಸ್ವೀಕರಿಸಬೇಕು, ಒಳ್ಳೆಯ ಮಾತುಗಳನ್ನು ಸ್ವೀಕರಿಸಬೇಕು. ಸ್ವಾತಿಯ ಹನಿ ಬಗ್ಗೆ ನಾ ಹೇಳ್ತಾ ಇದ್ದೆ ತಮಗೆ. ಸ್ವಾತಿಯ ಒಂದು ಹನಿ ನೀರು ಮುತ್ತಾಗ್ತದೆ ಸಿಂಪೆಯಲ್ಲಿ ಹೋಗಿ.
ಆ ಸ್ವಾತಿ ಹನಿ ನೀರೇನೈತಲ್ಲ ಕಾದಿರುವಂಥ ಹಂಚಿನ ಮೇಲೆ ಬಿದ್ದರೆ ಮುತ್ತಾಗೋದಿಲ್ಲ. ಕಾದಿರುವಂಥ ಹಂಚು ಏನಿರ್ತದಲ್ಲ ಅದ್ರ ಮೇಲೆ ಬಿದ್ದರೆ ಮುತ್ತಾಗೋದಿಲ್ಲ, ಸುಟ್ಟು ಹೋಗ್ತದೆ. ಅದೇ ಒಂದು ಹನಿ ನೀರು ಕಮಲ ಪತ್ರದ ಮೇಲೆ ಒಂದಿಷ್ಟು ನಿಂತು ಬಿಟ್ರೆ ಬಿದ್ದು ಬಿಟ್ರೆ ಅದು ಬಹಳಷ್ಟು ಹೊತ್ತು ಇರ್ತದೆ, ಪಳಪಳ ಪಳಪಳ ಅಂತೇಳಿ ಹೊಳಿತಿರ್ತದೆ, ಮುತ್ತ ಕಂಡಂಗೆ ಕಾಣ್ತಿರ್ತದೆ. ಮುತ್ತಲ್ಲ, ಆದ್ರೆ ಮುತ್ತ ಕಂಡಂಗೆ ಕಾಣ್ತಿರ್ತದೆ. ಗಾಳಿ ಬೀಸಿದ ಕ್ಷಣವೇ ಆ ಕಮಲಪತ್ರದ ಮೇಲೆ ನಿಂತಿರುವಂಥ ಸ್ವಾತಿ ಹನಿ ಉದುರಿ ಹೋಗ್ತದೆ. ಅದೇ ಹನಿ ಹಂಚನ್ನು ಹೊರತುಪಡಿಸಿ ಕಮಲಪತ್ರವನ್ನು ಹೊರತುಪಡಿಸಿ ಆ ಸಿಂಪಿ ಒಳಗೂ ಹೋಗಿಬಿಟ್ಟಿದ್ದೆ ಆದರೆ ಮುತ್ತಾಗಿ ಹೊರಗೆ ಬರ್ತದೆ. ಕೆಲವರು ಕಾದ ಹಂಚಿನಂಥವರು, ಕೆಲವರು ಕಮಲಪತ್ರದಂಥವರು, ಇನ್ನು ಕೆಲವರು ಸಿಂಪಿ ಅಂತವರು. ಎಷ್ಟೇ ಒಳ್ಳೆಯ ಮಾತುಗಳನ್ನು ಸಹಿತ ಇದ್ರಾಗ ಏನೈತಿ ಬಿಡು ಅಂತ ಸುಟ್ಟು ಹಾಕೋರು ಇದ್ದಾರೆ. ಒಂದಿಷ್ಟು ಹೊತ್ತು ಅದನ್ನು ಹಿಡ್ಕೊಂಡು ಇದು ಹೌದಲ್ಲ ಅಂತೇಳಿ ಅರ್ಥ ಮಾಡಿಕೊಳ್ಳೋರು ಇದ್ದಾರೆ. ಮತ್ತೆ ಯಾರಾದರೂ ಹಂಚಿನಂಥವ್ರು ಅಲ್ಲಿ ಬಂದರು ಅಂತಂದ್ರೆ ಗಾಳಿ ಬೀಸಿದಾಗ ಹೆಂಗದು ಉದುರಿ ಹೋಗುತ್ತಲ್ಲ, ಅದ್ರಾಗ ಏನೈತಿ ಅದರೊಳಗೆ ತಲೆಯಾಗಿ ಇಟ್ಕೊಂಡೆ ಅಂದ್ರೆ ಉದುರಿ ಹೋಯ್ತದು. ಗಾಳಿಗೆ ಸಿಲುಕವರು, ಗಾಳಿಯ ಮಾತಿಗೆ ಸಿಲುಕವರು, ಗಾಳಿಯ ಮಾತಿಗೆ ಸಿಲುಕವರು. ನಾವು ಸಿಂಪೆಯಾಗಬೇಕು, ಒಳ್ಳೆಯ ಮಾತುಗಳನ್ನು ಒಳಗೆ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅಂತಹ ಮಾತುಗಳಿಗೆ ಬಹಳಷ್ಟು ಬೆಲೆ ಇರ್ತದೆ. ನಿನ್ನ ಮಾತು ಏನಾಗಿರಬೇಕು ಅಂತ ಹೇಳ್ತಾನೆ ಬಸವಣ್ಣ ಅಂದರೆ ಮುತ್ತಿನ ಹಾರವಾಗಿರಬೇಕು. ನುಡಿದರೆ ಮುತ್ತಿನಂತಿರಬೇಕು ಅಂದು ಬಿಡಬಹುದಾಗಿತ್ತು. ಮುತ್ತು ಅನ್ಲೇ ಇಲ್ಲ, ಮುತ್ತಿನ ಹಾರ ಅಂತಾನೆ ಬಸವಣ್ಣ. ಯಾಕೆ ಅಂತಂದ್ರೆ ನಿನ್ನ ಮಾತುಗಳು ಒಂದಕ್ಕೊಂದು ಸಮವಾಗಿರಬೇಕು. ಅದು ಒಂದು ಬೇರೆ ಇದು ಒಂದು ಬೇರೆ ಆದ್ರೆ ಅಷ್ಟು ಚಂದ ಕಾಣೋದಿಲ್ಲ. ಮುತ್ತಿನ ಹಾರ ಬಹಳಷ್ಟು ಸುಂದರವಾಗಿ ಕಾಣ್ತೈತಿ. ನಿನ್ನ ಮಾತು ಮುತ್ತಿನ ಹಾರದಂತಿರಬೇಕು. ಅಂದರೆ ಒಂದು ಮಾತಿಗೆ ಒಂದು ಮಾತು ಸಮವಾಗಿರಬೇಕು. ಅದು ಒಂದು ಇದು ಒಂದು ಆಯಿತು ಅಂತಂದರೆ ಬೆಲೆ ಬರೋದಿಲ್ಲ. ಮುತ್ತಿನ ಹಾರ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನಮ್ಮ ನಾಡಿನೊಳಗೆ ಮಾಣಿಕ್ಯ ಇದ್ದು ಅಲ್ಲೆಲ್ಲೆ. ನಮ್ಮ ನಾಡಿನೊಳಗೆ ಪರುಷ ಬಟ್ಟಲುಗಳಿದ್ದು, ನಮ್ಮ ನಾಡಿನಲ್ಲಿ ಕಲ್ಪವೃಕ್ಷಗಳಿದ್ದು, ನಮ್ಮ ನಾಡಿನಲ್ಲಿ ಕಾಮಧೇನುಗಳಿದ್ದು, ನಮ್ಮ ನಾಡಿನಲ್ಲಿ ಚಿಂತಾಮಣಿಗಳಿದ್ದು. ಆದರೆ ಈಗ ಅವು ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಮಾತ್ರ ಸಿಗ್ತಾವೆ, ನೋಡಲಿಕ್ಕೆ ಸಿಗೋದಿಲ್ಲ. ಇದೆಲ್ಲ ಕಳ್ಕೊಂಡು ಬಿಟ್ಟಿವಿ ನಾವು ಕಳ್ಕೊಳ್ಳೋದ್ರಲ್ಲಿ ಬಹಳಷ್ಟು ನಿಶ್ಚಿಮ್ರು, ಕಳ್ಕೊಂಡ ಮೇಲೆ ಹುಡುಕೋದ್ರೊಳಗೂ ಬಹಳಷ್ಟು ನಿಶ್ಚಿಮ್ರು. ನಾವು ಇದ್ದಾಗ ಅದಕ್ಕೆ ಬೆಲೆ ಕೊಡೋದಿಲ್ಲ, ಅದು ಹೋದ ಮೇಲೆ ಅದಕ್ಕೆ ಬಹಳಷ್ಟು ಬೆಲೆ ಕೊಡ್ತೀವಿ. ಆದರೆ ಅದು ನಮಗದು ಆವಾಗ ಸಿಗೋದಿಲ್ಲ. ಸಿಗುತ್ತೇನು? ಸಿಗೋದಿಲ್ಲ. ಮಾಣಿಕ್ಯದ ದೀಪ್ತಿ, ಮಾಣಿಕ್ಯ ಬೇರೆ, ಮಾಣಿಕ್ಯದ ದೀಪ್ತಿ ಬೇರೆ. ಹೇಳ್ತಾನೆ ಏನಂತ, ನಿನ್ನ ಮಾತು ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನವರತ್ನಗಳಲ್ಲಿ ಮಾಣಿಕ್ಯ ಒಂದು, ಅದಕ್ಕೆ ಸ್ವಯಂ ಪ್ರಕಾಶವಿದೆ. ಸ್ವಯಂ ಪ್ರಕಾಶ, ಇನ್ಯಾವುದಕ್ಕೂ ಸ್ವಯಂ ಪ್ರಕಾಶವಿಲ್ಲ, ಅದಕ್ಕೆ ಮಾತ್ರ ಸ್ವಯಂ ಪ್ರಕಾಶವಿದೆ. ಅಂದರೆ ಏನಿದರ ಅರ್ಥ ನಿಮಗಿನ್ನೂ ಕೆಲವು ಜನರಿಗೆ ಗೊತ್ತಿರಬೇಕು. ಮಾಣಿಕ್ಯ ಎಲ್ಲಿ ಸಿಗ್ತಿತ್ತು ಅಂತಂದ್ರೆ ಹಾವಿನ ತಲೆಯಲ್ಲಿ. ಕೆಲವು ಹಾವುಗಳು ಆ ರತ್ನವನ್ನು ಧರಿಸಿರ್ತಿದ್ದು, ಅದೇ ರತ್ನವನ್ನು ಹೊರಗೆ ತೆಗೆದಿಟ್ಟು ಅದರ ಬೆಳಕಿನೊಳಗೆ ತಮ್ಮ ಆಹಾರವನ್ನು ಹುಡುಕ್ತಿದ್ದು ಅಂತ ನಾವು ಕೆಲವು ಹಳೆ ಗ್ರಂಥಗಳಲ್ಲಿ ಓದ್ತೀವಿ. ಮಾಣಿಕ್ಯ ಆ ರೀತಿ ಆಹಾರವನ್ನು ಹುಡುಕಿಕೊಳ್ತಿತ್ತು.